ಜೈ ಶ್ರೀ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಮೋಸ್ಟ್ ಡಿಬೇಟೆಡ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇ ಏಕಾದಶಿ. ಯಾರು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ್ಯಾವ ಥರ ಮಾಡಬೇಕು, ಯಾಕೆ ಮಾಡಬೇಕು, ಯಾಕೆ ನಾವು 11ನೇ ದಿನವೇ ಏಕಾದಶಿ ಅಂತ ಮಾಡ್ತೀವಿ ಅಂತ. ಮೊದಲನೇದಾಗಿ ಏಕಾದಶಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಏಕ ಅಂದರೆ 1, ದಶ ಅಂದರೆ 10. ಹಾಗಾಗಿ ಪ್ರತಿ ಪಕ್ಷದಲ್ಲಿ, ಅದು ಕೃಷ್ಣ ಪಕ್ಷ ಆದರೂ ಆಗಿರ್ಬೋದು, ಶುಕ್ಲ ಪಕ್ಷ ಆದರೂ ಆಗಿರ್ಬೋದು, ನಾವು 11ನೇ ದಿನ ಆಫ್ ಎವ್ರಿ ಪಕ್ಷ ಕಂಪಲ್ಸರಿಯಾಗಿ ಏಕಾದಶಿನ ಮಾಡ್ತೀವಿ. ಸೊ ಯಾಕೆ ನಾವು 11ನೇ ದಿನವೇ ಏಕಾದಶಿ ಮಾಡ್ತೀವಿ ಅಂದರೆ, ವೇದಿಕ್ ಫಿಸಿಯಾಲಜಿ ಪ್ರಕಾರ ನಮ್ಮ ಬಾಡಿನಲ್ಲಿ ಚಂದ್ರನ ಪ್ರಭಾವ ಆವಾಗ ಜಾಸ್ತಿ ಇರುತ್ತೆ. ನೀವು ಸಮುದ್ರ ಅಲೆಗಳನ್ನ ಅಬ್ಸರ್ವ್ ಮಾಡಿರ್ಬೋದು. ಹುಣ್ಣಿಮೆ ಹತ್ತಿರ ಬರ್ತಾ ಇದೆ ಅಥವಾ ಅಮಾವಾಸ್ಯೆ ಹತ್ತಿರ ಬರ್ತಾ ಇದೆ ಅಂದಾಗ ಅಲೆಗಳೇನಾಗುತ್ತೆ, ತುಂಬ ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ. ಸ್ಪೆಷಲಿ 11ನೇ ದಿನವೇ ಇನ್ನೂ ನಾವು ಜಾಸ್ತಿ ಅಬ್ಸರ್ವ್ ಮಾಡ್ಬೋದು. ತುಂಬಿ ಬರ್ತಾ ಇರುತ್ತೆ ಅಲೆಗಳೆಲ್ಲನೂ. ಏನಕ್ಕೆ ಅದರ ಆಗುತ್ತೆ ಅಂತ ಅಂದರೆ, ಚಂದ್ರನ ಪ್ರಭಾವ ಏನಿರುತ್ತೆ ನೀರಿನ ಮೇಲೆ ಆವಾಗ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಬಾಡಿ, ಹ್ಯೂಮನ್ ಬಾಡಿ ಏನಿರುತ್ತೆ, ಹ್ಯೂಮನ್ ಬಾಡಿ ಕೂಡ 70% ಅಂದರೆ 70% ಆಫ್ ದ ಹ್ಯೂಮನ್ ಬಾಡಿ ಈಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ದ ವಾಟರ್. ಸೊ ನಮ್ಮ ಬಾಡಿ ಮೇಲೆ ಕೂಡ ಚಂದ್ರನ ಪ್ರಭಾವ ಜಾಸ್ತಿ ಇರೋದ್ರಿಂದ, ಈಗ ಕೆಲವೊಬ್ಬರು ಹೇಳ್ತಾರೆ ಬೆಳಿಗ್ಗೆ ಎಲ್ಲ ಸೂರ್ಯ ಇರ್ತಾನೆ, ಚಂದ್ರ ರಾತ್ರಿ ಮಾತ್ರ ಬರೋದು, ಆ ಥರ ಎಲ್ಲ ಏನಿಲ್ಲ. ಚಂದ್ರ ಸೂರ್ಯ ಎಲ್ಲಿಗೂ ಹೋಗಲ್ಲ, ಇದ್ದಲ್ಲೇ ಇರ್ತಾರೆ. ನಮಗೆ ಸೂರ್ಯನ ಪ್ರಕಾಶ ಜಾಸ್ತಿ ಇರೋದ್ರಿಂದ ಚಂದ್ರ ಆ ಟೈಮ್ನಲ್ಲಿ ಕಾಣಿಸೋದಿಲ್ಲ ಅಷ್ಟೇ. ಅವನ ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ವೀಕ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಮೆಂಟಲ್ ಸ್ಟೆಬಿಲಿಟಿ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಬಾಡಿನಲ್ಲಿ ಇಫ್ ಇನ್ ಕೇಸ್ ನಾವು ಊಟ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಡೈಜೆಷನ್ ಸಿಸ್ಟಮ್ ಏನಿರ್ತದೆ, ಬಾಡಿದು ಕೋರ್ ಎನರ್ಜಿ ಎಲ್ಲ ಅದೇ ಅಬ್ಸರ್ವ್ ಮಾಡ್ಕೊಂಡು ಬಿಡ್ತದೆ. ಬಾಡಿನಲ್ಲಿ ಇರೋ ಎನರ್ಜಿ ಕಂಪ್ಲೀಟಾಗಿ ನಾವು ಡೈಜೆಷನ್ ಒಂದರ ಮೇಲೇ ಕಾನ್ಸಂಟ್ರೇಟ್ ಮಾಡೀವಿ ಅಂದರೆ, ಉಳಿದಿರೋದು ಎಲ್ಲನೂ ಏನಾಗುತ್ತೆ, ತುಂಬ ಪ್ರಾಬ್ಲಮ್ ಆಗಿ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಶುರುವಾಗ್ಬಿಡ್ತದೆ. ಸೊ ಹಾಗಾಗಿ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ, ನಮ್ಮ ಮೆಂಟಲ್ ಸ್ಟೆಬಿಲಿಟಿನ ಒಂದು ಹತೋಟಿನಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ನಾವು ಉಪವಾಸ ಮಾಡಬೇಕು. ಸೊ ಉಪವಾಸ ಮಾಡಿದ್ರೆ ಆಲ್ಮೋಸ್ಟ್ ಬಾಡಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆ್ಯಂಡ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಏನಿರುತ್ತೆ, ಅದು 90% ಆಫ್ ದ ಥಿಂಗ್ನ ಕಂಟ್ರೋಲ್ ಮಾಡಿ ಇಡ್ತದೆ. ಇಲ್ಲ ನನಗದೆಲ್ಲ ನಂಬಿಕೆ ಇಲ್ಲ, ನಾನು ಮಾಡಲ್ಲ, ಸ್ಪಿರಿಚುವಾಲಿಟಿ ಅದು ಇದು ನಾನು ಏನೂ ನಂಬಲ್ಲ ಅಂತ ಅಂದರೆ, ನಿಮಗೋಸ್ಕರ ಅಟ್ಲೀಸ್ಟ್ ನೀವು ನಿಮ್ಮ ಫಿಸಿಕಲ್ ಹೆಲ್ತ್ಗೋಸ್ಕರ, ನಿಮ್ಮ ಮೆಂಟಲ್ ಹೆಲ್ತ್ಗೋಸ್ಕರ ಆದರೂ ನೀವು ಏಕಾದಶಿ ಅನ್ನೋದನ್ನು ಮಾಡಲೇಬೇಕು. ಯಾಕೆ ಅಂತ ನಾನು ವಿಡಿಯೋ ಹೇಳ್ತಾ ಹೋಗ್ತೀನಿ, ನೀವು ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಏಕಾದಶಿನ ಯಾರ್ಯಾರು ಮಾಡ್ಬೋದು ಅಂತ ಅಂದರೆ, ಎಲ್ಲರೂ ಮಾಡ್ಬೋದು. ಮನುಷ್ಯರು ಅನಿಸ್ಕೊಂಡಿರೋ ಪ್ರತಿಯೊಂದು ಪ್ರಾಣಿನೂ ಏಕಾದಶಿಯನ್ನು ಮಾಡಲೇಬೇಕು. ಸೊ ಯಾವ್ಯಾವ ಥರ ಇದೆ ಏಕಾದಶಿ, ಹೆಂಗೆ ಮಾಡಬೇಕು ಅಂದರೆ, ಏಕಾದಶಿ ಯಾವ ಥರನೂ ಇಲ್ಲ, ಒಂದೇ ಥರ ಇರೋದು. ಕಂಪ್ಲೀಟಾಗಿ ನಾವು ನಿರ್ಜಲ ಉಪವಾಸ ಮಾಡಬೇಕು. ಇಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋದನ್ನು, ಇದನ್ನು ಯಾವ ಬುಕ್ಸಲ್ಲೂ ಮೆನ್ಷನ್ ಮಾಡಿಲ್ಲ, ಎಲ್ಲೂ ಹೇಳಿಲ್ಲ. ನಾನು ಹೇಳ್ತಾ ಇರೋದು, ಮತ್ತು ನೀವು ಬೈಕೋಬೇಡಿ ನನ್ನ. ಏಕಾದಶಿನ ನಾವು 3 ಥರ ಮಾಡ್ಕೋಬೋದು. ಒಂದು ನಿರ್ಜಲ ಏಕಾದಶಿ, ಇನ್ನೊಂದು ಸಜಲ ಏಕಾದಶಿ, ಮತ್ತೊಂದು ಫಲಹಾರ ಏಕಾದಶಿ ಅಂತ ನಾವು ಮಾಡ್ಕೊಬೋದು. ನಿರ್ಜಲ ಏಕಾದಶಿ ಅಂದರೆ ನೀರನ್ನು ಕುಡಿಲಾರದೆ ಕಂಪ್ಲೀಟ್ ದಶಮಿ ದಿನ ನಾವೇನು ತಿಂದಿರ್ತೀವಿ ಅದೇ ಲಾಸ್ಟ್, ಮತ್ತು ದ್ವಾದಶಿ ಬೆಳಿಗ್ಗೆ ಸೂರ್ಯೋದಯ ಆಗಿ ಪೂಜೆ ಆಗೋವರೆಗೂ ಯಾವುದೇ ರೀತಿ ನೀರನ್ನು ಕುಡಿದೇ ಇರೋ ಥರ ನಾವು ಉಪವಾಸನ ಮಾಡ್ಕೋಬೇಕಾಗತ್ತೆ. ಸಜಲ ಉಪವಾಸ ಅಂತ ಅಂದರೆ, ನೀವು ನೀರನ್ನ ಇನ್ಕ್ಲೂಡ್ ಮಾಡ್ಕೋಬೋದು, ಯಾವುದಾದ್ರೂ ಲಿಕ್ವಿಡ್ ಐಟಮ್ಸ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಹಾಗಂತ ಯಾವಾಗ ಸಿಕ್ಕರೆ ಆವಾಗ 10 ಗಂಟೆಗೆ ಒಂದ್ಸತಿ ಕುಡಿತಾ ಇರೋದಲ್ಲ. ಸ್ವಲ್ಪ ಆದರೂ ನಿಮ್ಮ ಬಾಡಿಗೆ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆದರೂ ನೀವು ಟೈಮ್ ಕೊಡಬೇಕಾಗುತ್ತೆ, ಇಫ್ ಇನ್ ಕೇಸ್ ನೀವು ಸ್ಪಿರಿಚುವಾಲಿಟಿ ಬಗ್ಗೆ ನಂಬಿಕೆ ಇಟ್ಕೊಂಡಿಲ್ಲ ಅಂದರೆ. ಇನ್ನು ಫಲಹಾರ ಮಾಡೋರು ಫ್ರೆಶ್ ಫ್ರೂಟ್ಸ್, ವಾಟರ್ ಕಂಟೆಂಟ್ ಜಾಸ್ತಿ ಇರೋ ಫ್ರೂಟ್ಸ್ನ ನೀವು ತಿನ್ಕೊಬೋದು. ಬಾಡಿಗೆ ಎಕ್ಸ್ಟ್ರಾ ಪ್ರೆಷರ್ ಹಾಕಲ್ಲ, ಆವಾಗ ಆರಾಮಾಗಿ ಅದು ಡೈಜೆಷನ್ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗುತ್ತೆ, ನಿಮ್ಮನ್ನು ಹೈಡ್ರೇಟೆಡ್ ಆಗಿಟ್ಟಿರುತ್ತೆ. ಆ್ಯಂಡ್ ಅದಾದಮೇಲೆ ಜಾಸ್ತಿ ಪ್ರೆಷರ್ನೂ ತೊಗೊಳ್ಳಲ್ಲ, ಜಾಸ್ತಿ ಹೊತ್ತುವರೆಗೂ ನಾವು ಫುಲ್ ಇದ್ದೀವಿ ಅನ್ನೋ ಫೀಲಿಂಗ್ ನಮಗೆ ಬರುತ್ತೆ. ಆಮೇಲೆ ಇಲ್ಲ ನನ್ನ ಕೈಲಿ ತಿನ್ನಲಾರದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇರೋರು, ನೀವು ಯಾವುದಾದ್ರೂ ಗ್ರೇನ್ ಫ್ರೀ ಫುಡ್ಸ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡು ತಿನ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ, ಅನ್ನ ಬಿಟ್ಟು ಪ್ರತಿಯೊಂದನ್ನು ತಿಂತಾರೆ, ಏಕಾದಶಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಅದು ಯಾವುದೋ ಏಕಾದಶಿ ಕೆಳಗಡೆ ಕೌಂಟ್ ಆಗೋದಿಲ್ಲ. ಮತ್ತು ಇವಾಗ ಏಕಾದಶಿ ಯಾಕೆ ಮಾಡಬೇಕು ಅಂದರೆ, ಒಂದು ಫಿಸಿಕಲ್ ಬೆನಿಫಿಟ್ಸ್ಗೋಸ್ಕರ, ಇನ್ನೊಂದು ಸ್ಪಿರಿಚುವಲ್ ಬೆನಿಫಿಟ್ಸ್ಗೋಸ್ಕರ, ಮತ್ತೊಂದು ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಮೆಂಟಲ್ ಸ್ಟ್ರೆಂತ್ಗೋಸ್ಕರ 101% ನಾವು ಏಕಾದಶಿನ ಮಾಡಬೇಕಾಗುತ್ತೆ. ಫಿಸಿಕಲ್ ಬೆನಿಫಿಟ್ಸ್ ಏನೇನಿರುತ್ತೆ ಅಂತ ಅಂದರೆ, ಈಗ ನೀವು ಒಂದು ಬ್ಯುಸಿ ರೋಡ್ನ ನೋಡ್ರಿ, ಅದ್ರ ಒಳಗಡೆ ಪಾಟ್ ಹೋಲ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಕವರ್ ಮಾಡಬೇಕು, ಕ್ಲೀನಪ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಫಸ್ಟು ವೆಹಿಕಲ್ಸ್ ಬರೋದನ್ನು ನಾವು ಸ್ಟಾಪ್ ಮಾಡಬೇಕು. ಹಾಗೆ ನಮ್ಮ ಬಾಡಿನಲ್ಲಿ ಕೂಡ ನಾವು ಕಂಟಿನ್ಯೂಸ್ ಆಗಿ ಏನೋ ಒಂದು ತಿಂತಾನೇ
ಇದ್ದೀವಿ ಅಂತ ಅಂದರೆ ನಮ್ಮ ಬಾಡಿನಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ, ಇರಲಾರ್ದ ಪ್ರಾಬ್ಲಮ್ಸ್ ಎಲ್ಲ ಹುಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಒಂದು ನಮ್ಮ ಡೈಜೆಷನ್ ಪ್ರಾಸೆಸ್ಗೆ ರೆಸ್ಟ್ ಕೊಡಬೇಕು. ಡೈಜೆಷನ್ ಪ್ರಾಸೆಸ್ಗೆ ರೆಸ್ಟ್ ಕೊಡ್ತಾ ಇದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿನಲ್ಲಿ ಆಟೋಫ್ಯಾಗಿ ಆಗುತ್ತೆ, ಡಿಟಾಕ್ಸಿಫಿಕೇಷನ್ ಆಗುತ್ತೆ, ಮತ್ತು ಫ್ಲೂಯಿಡ್ ಬ್ಯಾಲೆನ್ಸ್ ಅನ್ನೋದು ಕಂಪಲ್ಸರಿ ಆಗೇ ಆಗುತ್ತೆ. ಆಟೋಫ್ಯಾಗಿ ಮತ್ತು ಡಿಟಾಕ್ಸಿಫಿಕೇಷನ್ ಅಂದರೆ ಏನು ಅಂದರೆ, ನಾವು 14 ದಿನ ಏನು ಕಂಪ್ಲೀಟಾಗಿ ತಿಂದಿರ್ತೀವಿ, ಕಂಪ್ಲೀಟಾಗಿ ಬಾಡಿಗೆ ಬೇಕಾಗಿರೋ ಫುಡ್ಸ್ನೇ ಸಪ್ಲೈ ಮಾಡಿರ್ತೀವ. ಹೈ ಅಮೌಂಟ್ ಆಫ್ ಫ್ಯಾಟ್ಸ್, ಹೈ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಕೊಲೆಸ್ಟ್ರಾಲ್ ಫುಡ್ಸ್ ಏನೇನಿರುತ್ತೆ, ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್ ಏನಿರುತ್ತೆ, ಫುಲ್ ತುಂಬಿ ಹಾಕ್ಬಿಟ್ಟಿರ್ತೀವಿ. ಅದೆಲ್ಲ ನಮ್ಮ ಹೊಟ್ಟೆ ಒಳಗಡೆ ಅದು ಟಾಕ್ಸಿನ್ ಆಗಿ ಕುತ್ಕೊಂಡ್ಬಿಟ್ಟಿರ್ತದೆ. ಈ ಟಾಕ್ಸಿನ್ನ ಹೊರಗಡೆ ಹಾಕಿಲ್ಲ ಅಂತ ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಕಂಪಲ್ಸರಿ ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಅಟ್ಲೀಸ್ಟ್ ತಿಂಗಳಲ್ಲಿ 2 ದಿನ ಆದರೂ ಉಪವಾಸ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನಮ್ಮ ಬಾಡಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಎಲ್ಲ ಟಾಕ್ಸಿನ್ನು ಬಾಡಿಯಿಂದ ಹೊರಗಡೆ ಹಾಕಲಿಕ್ಕೆ. ಇದಿಷ್ಟು ನಮಗೆ ಫಿಸಿಕಲ್ ಬೆನಿಫಿಟ್ಸ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಸ್ಪಿರಿಚುವಲಿ ನಾನು ನಂಬಲ್ಲ ಹಾಗೆ ಹಿಂಗೆ ಅಂತ. ಇನ್ನು ಸ್ಪಿರಿಚುವಲಿ ವಿಷಯಕ್ಕೆ ಬಂದರೆ, ಮೊದಲು ನಾವು ಉಪವಾಸ ಅನ್ನೋ ಅರ್ಥನೇ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಉಪವಾಸ ಅಂದರೆ ಏನು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನು ತಿಂದೇ ಇರೋ ಥರ ಸುಮ್ಮನೆ ಪ್ರಾಣಾಚಾರಕ್ಕೆ ಏಕಾದಶಿ ಮಾಡೋದು, ಪ್ರಾಣಾಚಾರಕ್ಕೆ ಉಪವಾಸ ಮಾಡೋದು, ಈ ಥರ ಎಲ್ಲ ಇರಬಾರ್ದು. ಉಪವಾಸ ಅಂತ ಅಂದರೆ ದೇವರ ಹತ್ರ ನಾವು ಹತ್ತಿರ ಇದ್ದೀವಿ ಅಂತ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇದ್ದೀವಿ ಅಂತ. ದೇವರ ಹತ್ತಿರ ಇದ್ದೀವಿ ಅನ್ನೋ ಪ್ರಾಸೆಸ್ನ ನಾನು ಉಪವಾಸ ಅಂತ ಕರಿತೀನಿ. ಸೊ ಈಗ ಎಲ್ಲ ನಾವು ಡಿವೈನಿಟಿ, ಸ್ಪಿರಿಚುವಾಲಿಟಿ ಅಂತ ಎಲ್ಲ ಏನು ಮಾತಾಡ್ತೀವಿ, ಅಲ್ಲಿ ನಾವು ರೀಚ್ ಆಗಬೇಕು ಅಂದರೆ ಏಕಾದಶಿ ನಮಗೆ ಒಂದು ವೇ ಆಗುತ್ತೆ, ಒಂದು ರೂಟ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಸೊ ಸ್ಪಿರಿಚುವಲಿ ಏಕಾದಶಿ ಮಾಡಿದ್ರೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅಂದರೆ, ಒಂದು ಎನರ್ಜಿ ಕನ್ಸರ್ವೇಷನ್ ಆಗುತ್ತೆ. ಆಮೇಲೆ ಕಾರ್ಮಿಕ್ ಕ್ಲೆನ್ಸಿಂಗ್ ಅಂದರೆ ನಮ್ಮ ಪಾಪ ಪುಣ್ಯ ಎಲ್ಲ ಏನಿರುತ್ತೆ, ನಾವು ತುಂಬ ಪಾಪ ಮಾಡಿಬಿಟ್ಟಿರ್ತೀವಿ, ಅದೆಲ್ಲ ತೊಳ್ಕೊಬೇಕು, ಏನಾದರೂ ಒಂದು ಪುಣ್ಯನ ಸಂಪಾದಿಸ್ಕೊಬೇಕು ಅಂದರೆ ಏಕಾದಶಿ ನಮಗೆ ಒಂದು ಒಳ್ಳೆ ರೂಟ್ ಅಂತ ನಾನು ಹೇಳ್ತೀನಿ. ಇನ್ನೊಂದು, ನಾವೇನಿದ್ದೀವಿ ನಮಗೆ ಇನ್ನರ್ ಕಾನ್ಷಿಯಸ್ ಅಂದರೆ ಸಬ್ ಕಾನ್ಷಿಯಸ್ ಏನಿರುತ್ತೆ, ಆ್ಯಂಡ್ ಅದಾದಮೇಲೆ ಹೈಯರ್ ಕಾನ್ಷಿಯಸ್ ಎರಡೂ ಮೀಟ್ ಆದರೆ ಮಾತ್ರ ನಾವು ಒಂದು ವೆಲ್ ಬೀಯಿಂಗ್ ಆಗಿ, ಗುಡ್ ಹ್ಯೂಮನ್ ಬೀಯಿಂಗ್ ಆಗಿ ಕರೆಸ್ಕೊತೀವಿ. ಸೊ ಹಾಗಾಗಿ ಅದರ ಮೇಲೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಸ್ಪಿರಿಚುವಲಿ ನಾನು ತುಂಬ ಭಕ್ತಿ ಜಾಸ್ತಿ ಇದೆ ನನಗೆ ಅಂತ ಹೇಳ್ಕೊಳ್ಳೋರು, ನೀವು ಸ್ಪಿರಿಚುವಲ್ ಬೆನಿಫಿಟ್ಸ್ನ ತಲೆಯಲ್ಲಿಟ್ಕೊಂಡೆ ನೀವು ಏಕಾದಶಿ ಉಪವಾಸನ ಮಾಡ್ಕೋಬೇಕಾಗುತ್ತೆ. ಇಲ್ಲ ನನಗೆ ನನ್ನ ಬಾಡಿ ಮೇಲೆ ಪ್ರೀತಿನೇ ಇಲ್ಲ, ನನಗೆ ಸ್ಪಿರಿಚುವಲಿ ಯಾವ ಬೆನಿಫಿಟ್ಸು ಬೇಡ ಅಂದರೆ, ಅಟ್ಲೀಸ್ಟ್ ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಮೆಂಟಲ್ ಸ್ಟ್ರೆಂತ್ಗೋಸ್ಕರ ಆದರೂ ನೀವು ಕಂಪಲ್ಸರಿ ಏಕಾದಶಿ ಅನ್ನೋದನ್ನು ಮಾಡಲೇಬೇಕಾಗುತ್ತೆ. ಏನೇನಿರುತ್ತೆ ಅಂತ ಅಂದರೆ, ನಮ್ಮ ಬಾಡಿ ಕಂಪ್ಲೀಟಾಗಿ 11 ಸೆನ್ಸಸ್ಸಿಂದ ತುಂಬ್ಕೊಂಡು ಏನು 11 ಸೆನ್ಸಸ್ ಅದು ಅಂತ ಅಂದರೆ, 5 ಜನನೇಂದ್ರಿಯಗಳು, ಇನ್ನು 5 ಕರ್ಮೇಂದ್ರಿಯಗಳು, ಮತ್ತೊಂದು ಮನಸ್ಸು. ಅದೆಷ್ಟರ ಒಳಗಡೆ ಏನೇನಿರುತ್ತೆ ಅಂದರೆ, ಸೈಟ್, ಸೌಂಡ್, ಸ್ಮೆಲ್, ಟೇಸ್ಟ್, ಟಚ್, ಸ್ಪೀಚ್, ಗ್ರಾಸ್ಪ್, ಲೋಕೋಮೋಷನ್, ಎಕ್ಸ್ಕ್ರೀಷನ್, ಪ್ರೊಕ್ರೀಷನ್ ಆ್ಯಂಡ್ ಮೈಂಡ್. ಇದೆಲ್ಲ ನಾನು 11 ಸೆನ್ಸಸ್ ಅಂತ ಕರಿತೀನಿ. ಈ 11 ಸೆನ್ಸಸ್ ಏನಿದ್ದಾವೆ ಕಂಟಿನ್ಯೂಸ್ ಆಗಿ ನಮ್ಮ ಬಾಡಿನಲ್ಲಿ ವರ್ಕ್ ಮಾಡ್ತಾನೇ ಇರುತ್ತೆ. ಇದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಅನ್ನೋದು ಬೇಕಲ್ವ. ಯಾವುದಾದ್ರೂ ಒಂದು ವಸ್ತುಗೆ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಿದೆ ಅಂತ ಅಂದರೆ ಅದ್ರ ಒಳಗಡೆ ಇರುವಂಥ ಎನರ್ಜಿ ಮತ್ತೆ ಸೆಕ್ರೇಟ್ ಆಗುತ್ತೆ, ಇನ್ನೂ ಜಾಸ್ತಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಬ್ರೇಕಿಂಗ್ ಹ್ಯಾಬಿಟ್ಸ್ ಮತ್ತು ಫೋಕಸ್ ಆ್ಯಂಡ್ ಕ್ಲಾರಿಟಿ. ಯಾಕೆ ಬ್ರೇಕಿಂಗ್ ಹ್ಯಾಬಿಟ್ಸ್ ಅಂತ ಅಂದರೆ, ಸುಮ್ಮನೆ ಏನೋ ಒಂದು ವರ್ಕ್ ಮಾಡ್ತಾನೇ ಇದ್ದೀವಿ ಅಂದರೆ ಅದರಲ್ಲಿ ಯಾವುದೇ ರೀತಿ ಪ್ರೋಗ್ರೆಸ್ ಇಲ್ಲದೆ ಇರೋ ಥರ ವರ್ಕ್ ಮಾಡೋದು ವೇಸ್ಟ್ ಆಗುತ್ತೆ. ಸೊ ಕೆಲವೊಂದು ಸತಿ ಕೆಲವೊಂದಕ್ಕೆ ಫುಲ್ ಸ್ಟಾಪ್ ಇಟ್ಟು ಅಥವಾ ಕಮ ಇಟ್ಟು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡೋದು ಬೆಟರ್ ಇರುತ್ತೆ. ಮತ್ತು ಉಪವಾಸ ಮಾಡೋದ್ರಿಂದ ನಮ್ಮ ಮೆಂಟಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಮೆಂಟಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ 101% ಫೋಕಸ್ ಮತ್ತು ಕ್ಲಾರಿಟಿ ಅನ್ನೋದು ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಏನು ನಿಮಗೆ ಫಿಸಿಕಲಿ ಹೆಲ್ಪ್ ಏನೂ ಬೇಕಿಲ್ಲ, ಸ್ಪಿರಿಚುವಲ್ ಆಗಿ ನಿಮಗೇನು ನಂಬಿಕೆ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಮೆಂಟಲ್ ಸ್ಟ್ರೆಂತ್ಗೋಸ್ಕರ ಆದರೂ ನೀವು 101% ಏಕಾದಶಿ ಅನ್ನೋದನ್ನು ಮಾಡಲೇಬೇಕಾಗತ್ತೆ. ನಿಮಗೆ ಕಂಪ್ಲೀಟಾಗಿ ಉಪವಾಸ ಮಾಡೋಕ್ಕಾಗಲ್ಲ ಅಂತ ಅಂದರೆ ನಾನು ಆಗಲೇ ಹೇಳಿರೋದನ್ನು ನೀವು ಇನ್ಕ್ಲೂಡ್ ಮಾಡಿಕೊಂಡು ಆ ಪ್ರಕಾರ ಏಕಾದಶಿ ಮಾಡಿದ್ರೆ ಸರಿ ಹೋಗುತ್ತೆ. ಎಲ್ಲ ಏಕಾದಶಿ ಮಾಡಬೇಕಾದ್ರೆ ಈ 3 ವಿಷಯನ ಕಂಪಲ್ಸರಿ ನೆನ್ಪಿಟ್ಕೊಳ್ರಿ. ನೀವು ಸಿರಿಧಾನ್ಯ ಮತ್ತು ಕಾಳುಗಳು ಇವೆಲ್ಲ ಏನಿದ್ದಾವೆ, ಗ್ರೇನ್ಸ್ ಆ್ಯಂಡ್ ಬೀನ್ಸ್ ಅಂತ ಏನು ಕರಿತೀವಿ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೈಡ್ರೇಟೆಡ್ ಆಗಿರಿ. ನೀವೇನಾದರೂ ನಿರ್ಜಲ ಉಪವಾಸ ಮಾಡ್ತಾಯಿದ್ದೀರಿ ಅಂದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂತ ಅಂದರೆ ಮಾತ್ರ ಸ್ವಲ್ಪ ಹೈಡ್ರೇಟೆಡ್ ಆಗಿರಿ, ಜಾಸ್ತಿ ಏನು ತಿನ್ನೋಕ್ಕೆ ಹೋಗಬೇಡಿ. ಆಮೇಲೆ ದ್ವಾದಶಿ ದಿನ ನಾವು ಊಟ ಮಾಡಬೇಕಾದ್ರೆ
ಕೀಪ್ ಇಟ್ ಇನ್ ಒನ್ ಥಿಂಗ್ ಇನ್ ಮೈಂಡ್, ಎಷ್ಟು ಸಾಧ್ಯ ಆದರೆ ಅಷ್ಟು ಕಡಿಮೆ, ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಸ್ವಲ್ಪ ಕಂಪ್ಲೀಟಾಗಿ 24 ತಾಸು ಬ್ರೇಕ್ ಕೊಟ್ಟು ಒಂದೇ ಸತಿ ಜಾಸ್ತಿ ವರ್ಕ್ ಕೊಟ್ಟಿರಿ ಅಂತ ಅಂದರೆ ಅಲ್ಲಿ ಕೂಡ ನಮ್ಮ ಬಾಡಿ ಟ್ರಿಗರ್ ಆಗುತ್ತೆ. ಸೊ ಹಾಗಾಗಿ ದ್ವಾದಶಿ ದಿನ ಆದಷ್ಟು ಅಲ್ಪ ಆಹಾರ ತೊಗೊಳ್ಳಿ. ಅದಾದಮೇಲೆ ತ್ರಯೋದಶಿಯಿಂದ ನಾವು ಎಕ್ಸಾಕ್ಟ್ಲಿ ಯಾವ ಥರ ತಿಂತೀವೋ ಅದೇ ಥರ ತಿನ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದಿಷ್ಟು ಏಕಾದಶಿ ಬಗ್ಗೆ ನಾನು ಕೊಟ್ಟಿರೋ ಡೀಟೇಲ್ಸ್. ಐ ಹೋಪ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಅನ್ಕೊತೀನಿ. ಸೊ ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ತಿನ್ಕೊಂಡು ಉಣ್ಕೊಂಡು ಹಾಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಾಧೆ ರಾಧೆ.